ಸ್ನೇಹಿತರ ವೆಲ್ಕಮ್ ಬ್ಯಾಕ್ ಟು ಮಹಿ ಮಾಸ್ಟರ್ಸ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಮಹಿಗೌಡ ಮಾತಾಡ್ತಿರೋದು. ಇವತ್ತಿನ ಈ ವಿಡಿಯೋದಲ್ಲಿ SSP ಸ್ಕಾಲರ್ಶಿಪ್ 25-26 ಅಕಾಡೆಮಿಕ್ ಇಯರ್ದು ಲಾಸ್ಟ್ ಡೇಟ್ ಬಗ್ಗೆ ಒಂದಿಷ್ಟು ಕಂಪ್ಲೀಟ್ ಅಪ್ಡೇಟ್ಸನ್ನು ಕೊಡ್ತೀನಿ. ಸೊ ಲಾಸ್ಟ್ ಡೇಟನ್ನು ಈಗ ಮೊನ್ನೆ ಏನು ಎಕ್ಸ್ಟೆಂಡ್ ಮಾಡಿದ್ದಾರೆ, ಸೊ ಈ ಎಕ್ಸ್ಟೆಂಡ್ ಮಾಡಿರುವಂಥದ್ದು ಯಾವ್ಯಾವ ಕೋರ್ಸ್ನವ್ರಿಗೆ ಎಕ್ಸ್ಟೆಂಡನ್ನು ಮಾಡಿದ್ದಾರೆ, ಯಾವ ಕೋರ್ಸ್ ಅವ್ರಿಗೆ ಈ ಲಾಸ್ಟ್ ಡೇಟ್ ಮುಗಿದಿದೆ ಅಂತ ಹೇಳಿಬಿಟ್ಟು ಇವತ್ತಿನ ಈ ವಿಡಿಯೋದಲ್ಲಿ ಸಂಪೂರ್ಣವಾದ ಮಾಹಿತಿ ಆದರೆ ನಿಮಗೆ ಸಿಗುತ್ತಾ. ಸೊ ವಿಡಿಯೋನ ಕಂಪ್ಲೀಟಾಗಿ ವಾಚ್ ಮಾಡಿ. ಆ್ಯಂಡ್ ಹಾಗೇನು ಕೆಳಗಡೆ ಲೈಕ್ ಬಟನ್ ಸಬ್ಸ್ಕ್ರೈಬ್ ಬಟನ್ ಕಾಣಿಸಿರುತ್ತೆ, ಲೈಕು ಸಬ್ಸ್ಕ್ರೈಬನ್ನು ಮಾಡಿಕೊಂಡು ಮುಂದೆ ಎಲ್ಲ ಥರದ ಸ್ಕಾಲರ್ಶಿಪ್ ಅಪ್ಡೇಟ್ಸನ್ನು ಪಡ್ಕೊಳ್ಳಿ. ಸೊ ನಿಮಗೆಲ್ಲ ಗೊತ್ತಿರೋ ಹಾಗೆ ಇಲ್ಲಿ ಬಂದುಬಿಟ್ಟು ಸೊ ಇಲ್ಲಿ ಕೆಲವೊಂದಿಷ್ಟು ಸ್ಟೂಡೆಂಟ್ಸ್ಗೆ ಕೌನ್ಸ್ಲಿಂಗ್ ಆದರೆ ಡಿಲೇ ಆಗ್ತಿರುವಂಥದ್ದು, PGCET ಆಗಿರ್ಬೋದು ಅಥವಾ KE ಅವರು ನಡೆಸ್ಕೊಟ್ಟಂತಹ KCET ನೀಟ್ ಕೌನ್ಸ್ಲಿಂಗು ಅವಾಗ ಸ್ವಲ್ಪ ಡಿಲೇ ಆಯಿತು. ಆ್ಯಂಡ್ ಇನ್ನೊಂದೇನು ಅಂತ ಅಂದರೆ ಸೊ ಸ್ಟೂಡೆಂಟ್ಸಿಗೆ ನಿಮಗೆಲ್ಲ ಗೊತ್ತಿರಲಿ, ಲಾಸ್ಟ್ ಇಯರ್ಸಲ್ಲಿ ಒಂದು ಪ್ರಾಬ್ಲಮ್ ಆದರೆ ಆಯಿತು. ಏನು ಪ್ರಾಬ್ಲಮ್ ಆಯಿತು ಅಂತ ಅಂದರೆ ಸೊ ಇಲ್ಲಿ PGCET ಸ್ಟೂಡೆಂಟ್ಸ್ ಅಂದರೆ MBA MCA ಕೋರ್ಸ್ ಮಾಡೋವಂಥವ್ರಿಗಾಗಿರ್ಬೋದು, ಇಲ್ಲಾಂತಂದರೆ MBBS ಕೋರ್ಸ್ ಮಾಡೋವಂಥ ಸ್ಟೂಡೆಂಟ್ಸ್ಗಾಗಿರ್ಬೋದು, ಅವರಿಗೆ ಸಾಕಷ್ಟು ಸ್ಟೂಡೆಂಟ್ಸ್ಗೆ ಸ್ಕಾಲರ್ಶಿಪ್ಪನ್ನು ಅಪ್ಲೈ ಮಾಡೋದಕ್ಕೆ ಆಗಿರಲಿಲ್ಲ. ಸೊ ಅವ್ರು ಏನು ಮಾಡಿದರು, ಕೋರ್ಟ್ನಲ್ಲಿ ಏನೋ ಹೋಗಿ ಕೋರ್ಟ್ವರೆಗೂ ಹೋಗಿ ಸೊ ಅದಾದಮೇಲೆ ಅಲ್ಲಿ SSP ಡಿಪಾರ್ಟ್ಮೆಂಟ್ ಕಡೆಯಿಂದ ಕೇವಲ ಇಲ್ಲಿ MBA MCA ಸ್ಟೂಡೆಂಟ್ಸ್ಗೆ, PGCET ಸ್ಟೂಡೆಂಟ್ಸ್ಗೆ ಆ್ಯಂಡ್ ಹಾಗೇನೂ ಸಹ ಕೇವಲ MBBS ಸ್ಟೂಡೆಂಟ್ಸ್ಗೆ ಸ್ಕಾಲರ್ಶಿಪ್ಪನ್ನು ಅಪ್ಲೈ ಮಾಡೋದಕ್ಕೆ ಲಾಸ್ಟ್ ಡೇಟನ್ನು ಎಕ್ಸ್ಟೆಂಡ್ ಮಾಡಿದರು. ಸೊ ಈಗ ಮೊನ್ನೆ ಎಕ್ಸ್ಟೆಂಡ್ ಮಾಡಿರುವಂಥ ಲಾಸ್ಟ್ ಡೇಟ್ ಏನಾದರೂ ಈ ರೀತಿ ಸಪ್ರೇಟಾಗಿ ಎಕ್ಸ್ಟೆಂಡ್ ಮಾಡಿದಾರಾ ಏನು ಅಂತ ಹೇಳಿಬಿಟ್ಟು ನಾನು ನಿಮಗೆ ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ನೋಡಿ. ಸೊ ನೀವು ಇಲ್ಲಿ ಮೇಲೆ ಸ್ಕ್ರೋಲ್ ಮಾಡ್ತಾ ಬಂದರೆ ಇಲ್ಲಿ ನೀವು ಅಬ್ಸರ್ವ್ ಮಾಡ್ಬೋದು, ಲಾಸ್ಟ್ ಡೇಟ್ ಫಾರ್ ಅಪ್ಲಿಕೇಶನ್ ಸಬ್ಮಿಷನ್ ಕ್ಲಿಕ್ ಹಿಯರ್ ಅಂತ ಇದೆ. ಸೊ ಇಲ್ಲಿ ನೀವು ನೋಡೋದಾದರೆ ಎಲ್ಲ ಡಿಪಾರ್ಟ್ಮೆಂಟ್ ಅವ್ರಿಗೂ ಲಾಸ್ಟ್ ಡೇಟ್ಸ್ ಇದೆ. ಬ್ಯಾಕ್ವರ್ಡ್ ಕ್ಲಾಸಸ್ ವೆಲ್ಫೇರ್ ಡಿಪಾರ್ಟ್ಮೆಂಟಿಗೆ ನೋಡೋದಾದರೆ ಇದೇ ತಿಂಗಳು 15ನೇ ತಾರೀಕುವರೆಗೂ ಲಾಸ್ಟ್ ಡೇಟನ್ನು ಕೊಟ್ಟಿದ್ದಾರೆ. ಸೊ ಇದೇ ತಿಂಗಳು 15ನೇ ತಾರೀಕು ಆಗಿದ್ದ ಆದಮೇಲೆ ಮತ್ತೆ ಏನಾದರೂ ಲಾಸ್ಟ್ ಡೇಟನ್ನು ಎಕ್ಸ್ಟೆಂಡ್ ಮಾಡ್ಬೋದಾ ಅಂತ ಅಂದರೆ ನೋಡಿ, ಎಕ್ಸ್ಟೆಂಡ್ ಮಾಡುವಂತಹ ಪಾಸಿಬಿಲಿಟೀಸ್ ಯಾವ ರೀತಿ ಇರುತ್ತೆ ಅಂತ ಅಂದರೆ ಈಗ ನಾನು ಈಗಾಗಲೇ ನಿಮ್ಗೆ ಏನಕ್ಕೆ ಎಕ್ಸಾಂಪಲ್ಸನ್ನು ಕೊಟ್ಟೆ ಲಾಸ್ಟ್ ಇಯರ್ಸ್ದು ಅಂತ ಅಂದರೆ ಇಲ್ಲಿ ಬಂದುಬಿಟ್ಟು ಈಗಾಗಲೇ ಸಹ PUC ಸ್ಟೂಡೆಂಟ್ಸ್ ಎಲ್ಲರದ್ದು ಸ್ಕಾಲರ್ಶಿಪ್ ಅಪ್ಲೈ ಮಾಡಿದ ಆಗಿದೆ. ಆ್ಯಂಡ್ ಜನರಲ್ ಡಿಗ್ರಿ ಸ್ಟೂಡೆಂಟ್ಸ್ನು ಸ್ಕಾಲರ್ಶಿಪ್ಪನ್ನು ಮೋಸ್ಟ್ ಪ್ರಾಬಬಲಿ ಎಲ್ಲರೂ ಅಪ್ಲೈ ಮಾಡಿದ್ದಾರೆ. ಅದಾದಮೇಲೆ ನೆಕ್ಸ್ಟು KE ಅವರು ನಡೆಸ್ಕೊಟ್ಟಂಥ ಕೌನ್ಸಿಲಿಂಗಲ್ಲಿ ಪಾರ್ಟಿಸಿಪೇಟ್ ಮಾಡಿರುವಂಥ KCET ವಿದ್ಯಾರ್ಥಿಗಳಿಗೆ, ನೀಟ್ ವಿದ್ಯಾರ್ಥಿಗಳಿಗೆ ಅಥವಾ ಈಗ ನಡೀತಿರುವಂತಹ PGCET ಕೌನ್ಸಿಲಿಂಗ್ದು ಇವರೇನಾದರೂ ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡೋದಕ್ಕೆ ಆಗ್ತಿಲ್ಲ, ಅವ್ರದ್ದು ಸ್ವಲ್ಪ ಡಿಲೇ ಆಯಿತು ಅಂತಂದರೆ ಅವ್ರಿಗೆ ಮಾತ್ರ ಲಾಸ್ಟ್ ಡೇಟನ್ನು ಎಕ್ಸ್ಟೆಂಡ್ ಮಾಡುವಂಥ ಚಾನ್ಸಸ್ ಆದರೆ ಇರುತ್ತೆ. ಸೊ ಹಾಗಾಗಿ ಲಾಸ್ಟ್ ಡೇಟ್ ಎಕ್ಸ್ಟೆಂಡ್ ಆಗುತ್ತೆ ಬಿಡಿ, ಎಲ್ರಿಗೂ ಒಂದೇ ಸರಿ ಆಗುತ್ತೆ, ಯಾರಾದರೂ ಅಪ್ಲೈ ಮಾಡ್ಕೋಬೋದು. ಯಾವುದೇ ಕೋರ್ಸ್ ಮಾಡ್ತಿದ್ರು ಅಂತ ಹೇಳಿಬಿಟ್ಟು ಯಾರು ಡಿಲೇ ಮಾಡೋದಕ್ಕೆ ಹೋಗಬೇಡಿ. ಈಗ ನಿಮಗೆ ಸ್ಕಾಲರ್ಶಿಪ್ ಅಪ್ಲೈ ಮಾಡೋದಕ್ಕೆ ಆಗ್ತಿದೆ ಅಂತ ಅಂದರೆ 100% ಹೋಗಿ ಈಗಲೇ ಸ್ಕಾಲರ್ಶಿಪ್ಪನ್ನು ಅಪ್ಲೈ ಮಾಡ್ಕೋಬೇಡಿ. ಮುಂದೆ ಎಕ್ಸ್ಟೆಂಡ್ ಮಾಡ್ತಾರೆ ಅನ್ನೋವಂಥ ಇದನ್ನು ಇಟ್ಕೋಬೇಡಿ. ನಿಮ್ದು ಅಪ್ಲೈ ಮಾಡೋಕ್ಕೆ ಆಗ್ತಿಲ್ಲ, ಏನೋ ಅಕಾಡೆಮಿಕ್ ಡೀಟೇಲ್ಸ್ ಪ್ರಾಬ್ಲಮ್ ಇದೆ, ಇಲ್ಲ ಅಂತಂದರೆ ಬೇರೆ ಏನೋ ಪ್ರಾಬ್ಲಮ್ ಇದೆ ಅಂತ ಅಂದರೆ ನೀವು ಬೇಕಿದ್ರೆ ಲಾಸ್ಟ್ ಡೇಟ್ ಎಕ್ಸ್ಟೆಂಡಿಗೆ ವೆಯ್ಟ್ ಮಾಡ್ಬೋದು. ಅದನ್ನು ಬಿಟ್ಟು ನೀವು ಸುಮ್ಮನೆ ವೆಯ್ಟ್ ಮಾಡುವಂತಹ ಆಗಿಲ್ಲ. ಆ್ಯಂಡ್ ಈಗ ಹೇಳ್ತೀನಿ ನೋಡಿ ನಿಮಗೆ, ಈಗ ಮೊನ್ನೆ 15ನೇ ತಾರೀಕುವರೆಗೂ ಏನು ಎಕ್ಸ್ಟೆಂಡ್ ಮಾಡಿದ್ದಾರೆ, ಈ ಒಂದು ಕೋರ್ಸ್ಗೆ ಯಾವ್ಯಾವ ಕೋರ್ಸ್ನವ್ರು ಅಪ್ಲೈ ಮಾಡ್ಬೋದು ಅಂತ ಅಂದರೆ ಇಲ್ಲಿ ನೀವು ನೋಡಿ SSLC ಆದಮೇಲೆ ಉಳಿದಿರುವಂಥ ಎಲ್ಲ ಕೋರ್ಸ್ಗಳನ್ನು ಇಲ್ಲಿ ಮೆಟ್ರಿಕ್ ನಂತರದ ಕೋರ್ಸ್ಗಳು ಅಂತ ಹೇಳಿಬಿಟ್ಟು ಇಲ್ಲಿ ಕನ್ಸಿಡರ್ ಆದರೆ ಮಾಡುವಂಥದ್ದು. ಮೊನ್ನೆ ಬಂದಂಥ ಅಪ್ಡೇಟಲ್ಲಿ ನೀವು ಅಬ್ಸರ್ವ್ ಮಾಡೋದಾದರೆ PU ಕೋರ್ಸ್ ಅನ್ನು ಹೊರತುಪಡಿಸಿ ಉಳಿದ ಎಲ್ಲ ಕೋರ್ಸ್ಗಳು ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಅಂದರೆ ನೋಡಿ, ಪೋಸ್ಟ್ ಮ್ಯಾಟ್ರಿಕ್ ಸ್ಕಾಲರ್ಶಿಪ್ಗೆ PUC ಸ್ಟೂಡೆಂಟ್ಸ್ನು ಸಹ ಕನ್ಸಿಡರೇಷನಿಗೆ ಬರ್ತಾರೆ. ಬಟ್ PUC ಸ್ಟೂಡೆಂಟ್ಸ್ಗೆ ಇನ್ನು ಅವರು ಸ್ಕಾಲರ್ಶಿಪ್ ಅಪ್ಲೈ ಮಾಡೋದಕ್ಕೆ ಆಗೋದಿಲ್ಲ. ಅದನ್ನು ಬಿಟ್ಟು ಉಳಿದಿರುವಂತಹ ಎಲ್ಲ ಕೋರ್ಸಸ್ನವರು BSc ಕೋರ್ಸ್ ಆಗಿರ್ಬೋದು, ಜನರಲ್ ಡಿಗ್ರಿ ಆಗಿರ್ಬೋದು, ಪ್ರೊಫೆಷನಲ್ ಡಿಗ್ರಿ ಆಗಿರ್ಬೋದು, MBBS ಅವರಾಗಿರ್ಬೋದು, ಯಾವುದೇ ಕೋರ್ಸ್ನವ್ರು ಬೇಕಿದ್ರೂ ಸ್ಕಾಲರ್ಶಿಪ್ಪನ್ನು ಅಪ್ಲೈ ಮಾಡ್ಕೋಬೋದು 15ನೇ ತಾರೀಕುವರೆಗೂ. ಬಟ್ ಇಲ್ಲಿ PUC ಸ್ಟೂಡೆಂಟ್ಸ್ ಆದರೆ ಸ್ಕಾಲರ್ಶಿಪ್ಪನ್ನು ಅಪ್ಲೈ ಮಾಡೋದಕ್ಕೆ ಆಗೋದಿಲ್ಲ. ಈಗ ನಾನು ನಿಮಗೆ ನೆಕ್ಸ್ಟ್ 15ನೇ ತಾರೀಕು ಆಗಿದ್ದ ಆದಮೇಲೆ ಮತ್ತೆ ಲಾಸ್ಟ್ ಡೇಟನ್ನು ಎಕ್ಸ್ಟೆಂಡ್ ಮಾಡಿದಾಗ ಅವಾಗ ಬೇಕಿದ್ರೆ ಇಲ್ಲಿ ಮತ್ತೆ ಇನ್ನೊಂದು ಹೊಸದಾಗಿ ಅಪ್ಡೇಟ್ ಬರ್ಬೋದು. ಜನರಲ್ ಡಿಗ್ರಿ ಸ್ಟೂಡೆಂಟ್ಸೂ ಸಹ ಅಪ್ಲೈ ಮಾಡೋದಕ್ಕೆ ಆಗೋದಿಲ್ಲ, ಕೇವಲ ಪ್ರೊಫೆಷನಲ್ ಕೋರ್ಸಸ್ ಅವರು ಅಂತ ಹೇಳಿಬಿಟ್ಟು, ಅಥವಾ ಈ ಕೋರ್ಸ್ನವ್ರು ಅಪ್ಲೈ ಮಾಡೋದಕ್ಕೆ ಆಗಲ್ಲ, ಉಳಿದಿರುವಂಥ ಕೋರ್ಸ್ನವ್ರು ಅಪ್ಲೈ ಮಾಡ್ಬೋದು ಅಂತ ಹೇಳಿಬಿಟ್ಟು ಸೊ SSP ಕಡೆಯಿಂದ ಅಪ್ಡೇಟ್ಸ್ ಆದರೆ ಬರ್ತಿರುತ್ತೆ. ಹಾಗಾಗಿ ನಾನು ಸ್ಟೂಡೆಂಟ್ಸಿಗೆ ನಿಮ್ಗೆ ಹೆಲ್ಪ್ ಆಗಲಿ ಅಂತ ಹೇಳಿಬಿಟ್ಟೆ ಇವತ್ತಿನ ಈ ವಿಡಿಯೋ ಸಪ್ರೇಟಾಗಿ ನಾನು ನಿಮಗೆ ಅಪ್ಡೇಟ್ ಮಾಡಿ ತಿಳಿಸ್ಕೊಟ್ಟಿದ್ದು. ಸೊ ನೀವೇನು ಮಾಡ್ತೀರಾ, ಇವಾಗ ಈ ಒಂದು SSP ಸ್ಕಾಲರ್ಶಿಪ್ ಅಪ್ಲೈ ಮಾಡೋದಕ್ಕೆ ಆಗ್ತಿದೆ ಅಂತ ಅಪ್ಲೈನ ಮಾಡಿಬಿಡಿ. ನಿಮ್ಮ ಕೋರ್ಸ್ ಮಾಡ್ತಿರುವಂಥ ಸ್ಟೂಡೆಂಟ್ಸ್ಗೆ ಯಾರಿಗೂ ಅಪ್ಲೈ ಮಾಡೋದಕ್ಕೆ ಆಗ್ತಿಲ್ಲ ಅಂತ ಅಂದರೆ ಅದರ ಒಂದು ಲಾಸ್ಟ್ ಡೇಟನ್ನು ಎಕ್ಸ್ಟೆಂಡ್ ಮಾಡ್ತಾರೆ. ಆ್ಯಂಡ್ ಮ್ಯಾಕ್ಸಿಮಮ್ 90% ಆಫ್ ದಿ ಸ್ಟೂಡೆಂಟ್ಸು ಇಲ್ಲ 99% ಸ್ಟೂಡೆಂಟ್ಸ್ ಸ್ಕಾಲರ್ಶಿಪ್ಪನ್ನು ಅಪ್ಲೈ ಮಾಡೋಕ್ಕೆ ಆಗ್ತಿದೆ, ಅಪ್ಲೈ ಮಾಡಿದ್ದಾರೆ ಅಂತ ಅಂದರೆ ಅದರ ಒಂದು ಕೋರ್ಸ್ ಲಾಸ್ಟ್ ಡೇಟನ್ನು ನಿಲ್ಲಿಸ್ಬಿಟ್ಟು ಉಳಿದಿರುವಂಥ ಕೋರ್ಸ್ಗಳ ಲಾಸ್ಟ್ ಡೇಟನ್ನು ಆದರೆ ಎಕ್ಸ್ಟೆಂಡ್ ಮಾಡ್ತಾರೆ. ಓಕೆನಾ, ಈ ರೀತಿಯಾಗಿ ನಡೆಯುವಂಥದ್ದು. ಈಗ 15ನೇ ತಾರೀಕುವರೆಗೂ ಏನು ಲಾಸ್ಟ್ ಡೇಟನ್ನು ಎಕ್ಸ್ಟೆಂಡ್ ಮಾಡಿದ್ದಾರೆ, ಈ ಒಂದು ಲಾಸ್ಟ್ ಡೇಟ್ ಬಂದುಬಿಟ್ಟು PUC ಸ್ಟೂಡೆಂಟ್ಸು ಸ್ಕಾಲರ್ಶಿಪ್ಪನ್ನು ಅಪ್ಲೈ ಮಾಡೋದಕ್ಕೆ ಆಗೋದಿಲ್ಲ. ಅದನ್ನು ಹೊರತುಪಡಿಸಿ ಯಾವುದೇ ಕೋರ್ಸ್ನವರು ನೀವು ಸ್ಕಾಲರ್ಶಿಪ್ಗಾದರೆ ಅಪ್ಲೈ ಮಾಡ್ಕೋಬೋದು ಆಗಿರುತ್ತೆ. ಓಕೆನಾ, ಇದು SSP ಸ್ಕಾಲರ್ಶಿಪ್ 25-26 ಅಕಾಡೆಮಿಕ್ ಇಯರ್ದು ಇದ್ದಂತಹ ಅಪ್ಡೇಟು. ಏನೇ ಡೌಟ್ ಇಲ್ಲಿ ಸ್ಕಾಲರ್ಶಿಪ್ ರಿಲೇಟೆಡ್ ಕಮೆಂಟ್ ಬಾಕ್ಸ್ ಮೂಲಕ ಕಮೆಂಟನ್ನು ಮಾಡಿ. ಇದು ಇವತ್ತಿನ ಮಾಹಿತಿ ಆಗಿತ್ತು. ಮುಂದೆ ಎಲ್ಲ ರೀತಿಯ ಹೆಚ್ಚಿನ ಸ್ಕಾಲರ್ಶಿಪ್ ಅಪ್ಡೇಟ್ಸ್ ಜೊತೆಗೆ ಸಿಗ್ತಾ ಇರೋಣ. ಅಲ್ಲಿಯ ತನಕ ಟೇಕ್ ಕೇರ್ ಆ್ಯಂಡ್ ಕೀಪ್ ವಾಚಿಂಗ್ ಮಹಿ ಮಾಸ್ಟರ್ಸ್ ಫಾರ್ ಮೋರ್ ಅಪ್ಡೇಟ್ಸ್.